ನಿಧಾನವಾದ ಫ್ಲೋ ಮನಸ್ಸಿನಲ್ಲಿ ನಿಲ್ಲುತ್ತದೆ. ನಿಮಗೆ ಫೀಲ್ ಮಾಡೋದಕ್ಕೆ ಅವಕಾಶ ಸಿಗುತ್ತದೆ. ಪ್ರತಿಯೊಂದು ಸಾಲುಗಳನ್ನು ಅನುಭವಿಸುತ್ತಾ ಹೋಗಿ. ಒಳಗಿನಿಂದಲೇ ಸ್ಫೂರ್ತಿ ತುಂಬುತ್ತದೆ. ಒಮ್ಮೆ ನಿಮ್ಮ ಜೀವನದಲ್ಲಿ ಎಲ್ಲವೂ ನಿಂತಂತೆ ಅನಿಸಿತಾ? ನೀವು ಪ್ರಯತ್ನ ಮಾಡಿದರೂ ಫಲ ಸಿಗಲಿಲ್ಲ. ಜನರು ನಿಮ್ಮನ್ನು ನೋಡಿ ಅವನು ಸೋತ ಅಂತ ಹೇಳಿದ್ರ? ಒಂದು ಮಾತು ನೆನಪಿಟ್ಟುಕೊಳ್ಳಿ, ನೀವು ಸೋತಿಲ್ಲ. ನೀವು ತಯಾರಾಗ್ತಿದ್ದೀರಾ. ಪ್ರಕೃತಿಯಲ್ಲಿ ಏನು ಒಮ್ಮೆಲೆ ಬೆಳೆಯಲಿಲ್ಲ. ಬೀಜ ಮೊದಲು ಮಣ್ಣಿನೊಳಗೆ ಕಣ್ಮರೆಯಾಗಬೇಕು. ಅದನ್ನು ನೋಡಿ ಯಾರು ಹೇಳಲ್ಲ, ಇದು ಸೋತು ಹೋಯ್ತು, ಸತ್ತು ಹೋಯ್ತು ಅಂತ. ಆದರೆ ಅದೇ ಬೀಜ ಒಂದು ದಿನ ಗಿಡವಾಗಿ ಮರವಾಗುತ್ತದೆ. ನಿಮ್ಮ ಜೀವನದಲ್ಲೂ ಹಾಗೆ. ಈ ಸಮಯ ನೋವಿನ ಸಮಯ ಅಲ್ಲ, ಇದು ನಿಮ್ಮನ್ನು ಗಟ್ಟಿಗೊಳಿಸುವ ಸಮಯ. ನೀವು ಅತ್ತ ದಿನಗಳು, ನೊಂದ ದಿನಗಳು, ನೀವು ಒಂಟಿಯಾಗಿದ್ದ ದಿನಗಳು, ನೀವು ಯಾರಿಗೂ ಹೇಳಲಾಗದೆ ಒಳಗೊಳಗೆ ಕುಸಿದ ದಿನಗಳು. ಅವು ನಿಮ್ಮ ಸೋಲುಗಳಲ್ಲ, ಅವು ನಿಮ್ಮ ಶಕ್ತಿಯ ತರಬೇತಿಯ ದಿನಗಳು. ಎಲ್ಲರ ಜೀವನದಲ್ಲೂ ಒಂದು ಹಂತ ಬರುತ್ತದೆ. ನೀವು ಮಾಡಿದ್ದೆಲ್ಲ ವ್ಯರ್ಥ ಅಂತ ಅನಿಸೋ ಹಂತ. ಆ ಹಂತವೇ ಅಪಾಯಕರವೂ ಹೌದು, ಅದೇ ಅವಶ್ಯಕವೂ ಹೌದು. ಏಕೆಂದರೆ ಅಲ್ಲಿ ಹಳೆಯ ನೀವು ಸಾಯಬೇಕು. ಹಾಗಾದರೆ ಮಾತ್ರ ಹೊಸ ನೀವು ಹುಟ್ಟುತ್ತೀರಿ, ಹೊಸದಾಗಿ ಮರುಜನ್ಮ ಪಡೆಯುತ್ತೀರಿ. ಇವತ್ತು ನಿಮ್ಮ ಕೈಯಲ್ಲಿ ಏನೂ ಇಲ್ಲ ಅನಿಸಬಹುದು, ಆದರೆ ನಿಮ್ಮೊಳಗೆ ಅನುಭವ ಇದೆ, ಪಾಠ ಇದೆ, ತಾಳ್ಮೆ ಇದೆ. ಇವೆಲ್ಲ ಒಂದು ದಿನ ನಿಮ್ಮನ್ನ ಮೇಲಕ್ಕೆತ್ತುತ್ತವೆ. ಜನರು ನೀವು ಸೋತಿದ್ದೀರಿ ಅಂತ ನಗಬಹುದು, ಆದರೆ ಅವರು ನೋಡಲಿಲ್ಲ ನೀವು ಒಳಗೆ ಎಷ್ಟು ಬಲವಾಗ್ತಿದ್ದೀರಾ ಅನ್ನೋದನ್ನ. ಒಂದು ದಿನ ಅದೇ ಜನರು ನಿಮ್ಮನ್ನ ನೋಡಿ ಹೇಳ್ತಾರೆ, ಅವನು ಹೇಗೆ ಇಲ್ಲಿ ಬಂದ? ಆ ದಿನ ನೀವು ನಗ್ತೀರಾ, ಏಕೆಂದರೆ ನಿಮಗೆ ಗೊತ್ತು ನೀವು ಸೋತಿರಲಿಲ್ಲ ಅಂತ. ನೀವು ತಯಾರಾಗ್ತಿದ್ದೀರಾ ಅಂತ. ಇವತ್ತು ಕಷ್ಟದಲ್ಲಿರುವ ನಿಮಗೆ ಒಂದು ಮಾತು, ನಿಲ್ಲಬೇಡಿ, ಹಿಂತಿರುಗಬೇಡಿ. ಈ ಹಂತ ಕಳೆದರೆ ನಿಮ್ಮ ಕತೆ ಬದಲಾಗುತ್ತದೆ. ಈ ಮಾತು ನಿಮ್ಮ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.